ಫ್ರೆಂಚ್ ಫ್ರೈ ಅನೇಕರಿಗೆ ಫ್ರೆಂಚ್ ಫ್ರೈಸ್ ಅಂದರೆ ಸಾಕು ಬಹಳ ಖುಷಿಯಿಂದ ತಿಂತಾರೆ. ಎಲ್ಲಿ ಹೋದ್ರೆ ಅದು ಇರಬೇಕು ಅಂತ ಮಾತಾಡ್ತಾರೆ. ಫ್ರೆಂಚ್ ಫ್ರೈ ರಫ್ತು ಮಾಡೋದ್ರಲ್ಲೂ ಕೂಡ ಇದೀಗ ಆಧಿಪತ್ಯವನ್ನು ಭಾರತ ಸಾಧಿಸಿದೆ. ಫ್ರೆಂಚ್ ಫ್ರೈ ರಫ್ತಿನಲ್ಲಿ ಅಮೆರಿಕ, ಬೆಲ್ಜಿಯಂ ನಂತರ ಭಾರತಕ್ಕೆ 3ನೇ ಸ್ಥಾನ ಸಿಗ್ತಾ ಇದೆ. ಬಹಳ ಖುಷಿ ವಿಚಾರ ಇದೆ. ಯಾಕಂತ ಹೇಳಿದ್ರೆ ಈಗ ಈ ಥರದೊಂದು ಫುಡ್ ಅಂತ ಬಂದಾಗ ಪಾಶ್ಚಿಮಾತ್ಯ ದೇಶಗಳು ಅವರದ್ದೇ ಮೇಲುಗೆ ಯಾವಾಗಲೂ ಇರ್ತಾ ಇತ್ತು. ಭಾರತ ಇದರಲ್ಲಿ 3ನೇ ಸ್ಥಾನಕ್ಕೆ ಇದೀಗ ಜಿಗಿದಿದೆ. ವಿದೇಶಿ ಕಂಪನಿಗಳಿಗೆ ಸಡ್ಡು ಹೊಡೆದಿದೆ ಭಾರತದ ಫ್ರೆಂಚ್ ಫ್ರೈ ತಯಾರಿಕೆ ವಿಚಾರ. ಭಾರತದ ಸ್ಟಾರ್ ಹೋಟೆಲ್ಗಳಿಗೆ ಫ್ರೆಂಚ್ ಫ್ರೈ ಪೂರೈಕೆ ಮಾಡ್ತಾ ಇದ್ದದ್ದು ಅಮೆರಿಕದ ಲ್ಯಾಂಬ್ ವೆಸ್ಟನ್ ಅಂತ ಒಂದು ಕಂಪನಿ. ಭಾರತ ಸ್ಟಾರ್ ಹೋಟೆಲ್ಗೆ ಯಾರು ಕೇಳೋ ಫ್ರೆಂಚ್ ಫ್ರೈಸ್ ಬೇಕು ಅಂತಾರೆ. ಕೆಲವರು ಇದಕ್ಕೆಲ್ಲ ಫಿಂಗರ್ ಚಿಪ್ಸ್ ಅಂತ ಕೂಡ ಕರೀತಾರೆ, ಇರಲಿ. ಸೊ ಇದಕ್ಕೆ ಲ್ಯಾಂಬ್ ವೆಸ್ಟನ್ ಅಂತ ಅಮೆರಿಕದ ಸಂಸ್ಥೆನೇ ಪೂರೈಕೆ ಮಾಡ್ತಾ ಇತ್ತು. ಇದೀಗ ಈ ಕಂಪನಿ ಕೂಡ ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡೇ ವ್ಯವಹಾರ ಮಾಡೋದು. ನೋಡಿ, ಭಾರತದ ಹೋಟೆಲ್ಗಳಿಗೆ ಈ ಒಂದು ಸಂಸ್ಥೆ ಇದನ್ನು ಪೂರೈಕೆ ಮಾಡ್ತಾ ಇತ್ತು, ಲ್ಯಾಂಬ್ ವೆಸ್ಟನ್ ಅಂತ ಹೇಳಿ. ಇವರೇ ತಯಾರಿಸ್ತಾ ಇದ್ರೆ ಇಲ್ಲ, ಅವರು ಬೇರೆ ದೇಶಗಳಿಂದ ತೊಗೊಂಡು ಬಂದು ಭಾರತಕ್ಕೆ ಸಪ್ಲೈ ಮಾಡ್ತಾಯಿದ್ರು. ಈ ಕಂಪನಿನೂ ಆಮದು ಮಾಡಿಕೊಂಡೇ ವ್ಯಾಪಾರ ಮಾಡ್ತಾ ಇತ್ತಿದ್ದು. ಕೆಲ ವರ್ಷಗಳ ಹಿಂದಷ್ಟೇ ಭಾರತದಲ್ಲಿ ಮಳಿಗೆಯನ್ನು ತೆರೆದಿತ್ತು ಕೆನಡಾದ ಮಕೈನ್ ಫುಡ್ಸ್ ಅಂತ ಹೇಳಿ. ಆದ್ರೀಗ ವಿದೇಶಿ ಕಂಪನಿಗಳ ಅವಲಂಬನೆಯಿಂದ ಭಾರತ ಆಚೆ ಬಂದಿದೆ. ನನ್ನ ದೇಶದಲ್ಲಿ ನನ್ನ ರೈತರೇ ಉತ್ಪಾದನೆ ಮಾಡ್ತಿರ್ತಕ್ಕಂಥ ಆಲೂಗಡ್ಡೆಯಿಂದ ನಾನು ತಯಾರು ಮಾಡ್ತಾ ಇದ್ದೀನಿ, ಬರೀ ನನ್ನ ಬಳಕೆಗೆ ಮಾತ್ರವಲ್ಲ ವಿದೇಶಗಳಿಗೂ ನಾನು ರಫ್ತು ಮಾಡಬಲ್ಲೆ ಅಂತ ಭಾರತ ಇದೀಗ ಮುಂಚೂಣಿಗೆ ಬರ್ತಾ ಇದೆ. 2023-24ರಲ್ಲಿ ಭಾರತದಿಂದ ರಫ್ತಾಗ್ತಾ ಇದ್ದ ಫ್ರೆಂಚ್ ಫ್ರೈ 1478.73 ಕೋಟಿಯಷ್ಟು, ಅಂದರೆ 1,35,877 ಟನ್ನುಗಳು. 2024 ಏಪ್ರಿಲ್ ಅಕ್ಟೋಬರ್ ಅವಧಿಯಲ್ಲಿ 1056, ಅಂದರೆ ಈಗ ನಾವಿಲ್ಲಿ ಚೆಕ್ ಮಾಡ್ಕೊಂಡು ಬಂದಾಗ ನಾವಿಲ್ಲಿ ಈ ಒಂದು ಮೌಲ್ಯದಲ್ಲೇ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಚೇಂಜಸನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. 1,56,092 ಕೋಟಿವರೆಗೂ ಕೂಡ ಈ ಒಂದು ಅವಧಿಯಲ್ಲಿ ನಾವು ಮಾಡಿದ್ದೀವಿ. ಅಂದರೆ ಅಷ್ಟು ಟನ್ ರಫ್ತು ಮಾಡಿದ್ದೀವಿ ಅಂತ. ಆಲೂಗಡ್ಡೆಯಿಂದ ತಯಾರು ಮಾಡ್ತಾರೆ ಇದನ್ನು. ಆದರೆ ಈ ಎಲ್ಲ ಆಲೂಗಡ್ಡೆನ ಇದರಲ್ಲಿ ಫ್ರೆಂಚ್ ಫ್ರೈ ಮಾಡಿಬಿಡ್ತಾರ? ಮಾಡಲ್ಲ, ಮನೇಲಿ ಮಾಡ್ಕೋಬೋದು ಅಷ್ಟೇ ನಾವು. ಆದರೆ ಒಂದು ರಫ್ತು ಗುಣಮಟ್ಟ ಅಂತ ಬಂದಾಗ, ಬಳಕೆಯ ಗುಣಮಟ್ಟ ಅಂತ ಬಂದಾಗ ಅದಕ್ಕೆ ಬೇಕಿರತಕ್ಕಂಥ ಆಲೂಗಡ್ಡೆ ತಳಿಗಳೇ ಬೇರೆಯಾಗಿರ್ತವೆ. ಇದನ್ನು ಭಾರತ ಯಥೇಚ್ಛವಾಗಿ ಇದೀಗ ಬೆಳೀತಾ ಇದ್ದಾರೆ. ಇದರಲ್ಲಿ ಆಲೂ ಬೆಳೆಯಲ್ಲಿ ಚೀನಾ ಬಿಟ್ಟುಬಿಟ್ರೆ ಆಲೂಗಡ್ಡೆ ಬೆಳೆಯಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ ಇದೀಗ. ಸದ್ಯ ಭಾರತದಲ್ಲಿ ವರ್ಷಕ್ಕೆ 60 ದಶಲಕ್ಷ ಟನ್ ಆಲೂಗಡ್ಡೆಯನ್ನು ಬೆಳೀತಾರೆ. ಚೀನಾದಲ್ಲಿ ವರ್ಷಕ್ಕೆ ಒಟ್ಟು 95 ದಶಲಕ್ಷ ಟನ್ ಆಲೂಗಡ್ಡೆಯನ್ನು ಬೆಳೀತಾರೆ. ಹಾಗಾಗಿ ಭಾರತ ಇಲ್ಲಿ ಗಣನೀಯವಾಗಿ ಒಂದು ವಿಚಾರದಲ್ಲಿ ಮುಂಚೂಣಿಗೆ ಬರ್ತಾ ಇದೆ, ಫ್ರೆಂಚ್ ಫ್ರೈ ವಿಚಾರದಲ್ಲಿ. ಈ ಒಂದು ಆಲೂಗಡ್ಡೆ ವಿಚಾರದಲ್ಲಿ ಆಲೂಗಡ್ಡೆ ದಪ್ಪ ಇರಬೇಕು. ಅದಕ್ಕೆ ಕೆಲವೊಂದಷ್ಟು ತಳಿಗಳಿವೆ. ಇದೇ ಆಲೂಗಡ್ಡೆ ತಳಿಗಳಿಂದ ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ. ಕೆಲವು ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರಬಾರ್ದು. ಇಂಥ ಆಲೂಗಡ್ಡೆ ಸಕ್ಕರೆ ಅಂಶ ಜಾಸ್ತಿ ಇದ್ದಾಗ ನೀವು ಇದನ್ನು ಫ್ರೈ ಮಾಡ್ತಾ ಇದ್ದಂತೆ ಅದರ ಬಣ್ಣ ಕಪ್ಪಾಗಿಬಿಡುತ್ತೆ, ಜನ ಅವಾಗ ಬಳಸಲ್ಲ ಅಂತ. ಹಾಗಾಗಿ ಕೆಲವು ನಿರ್ದಿಷ್ಟ ತಳಿಗಳ ಆಲೂಗಡ್ಡೆಯನ್ನೇ ಇದಕ್ಕೆ ಬೆಳೆದು ಅದು ನಿರ್ದಿಷ್ಟ ಆಕಾರದಲ್ಲಿ ಕತ್ತರಿಸಿ ಆದ ನಂತರ ಅದನ್ನು ಫ್ರೆಂಚ್ ಫ್ರೈಗೋಸ್ಕರವಾಗಿ ರಫ್ತು ಮಾಡ್ತಾ ಇದ್ದೀವಿ ಭಾರತ. ಇದೀಗ ನಾವು 3ನೇ ಸ್ಥಾನಕ್ಕೆ ಬಂದಿದ್ದೀವಿ. ಮೊದಲು ವಿದೇಶಗಳ ಸಂಸ್ಥೆಗಳ ಮೇಲೆ ಅವಲಂಬನೆ ಇತ್ತು, ಇದೀಗ ನಾವೇ ವಿದೇಶಗಳಿಗೆ ಪೂರೈಕೆ ಮಾಡುವಷ್ಟು ಇದರಲ್ಲಿ ಬೆಳೆದಿದ್ದೀವಿ ಅಂತ.